ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅವರು ಐ ಪಿ ಎಲ್ನಲ್ಲಿ ಸಖತ್ ಪ್ಲಾನಲ್ಲೇ ಇದ್ದಾರೆ ಗುರು. ಯಾಕಂದರೆ ಐ ಪಿ ಎಲ್ನಲ್ಲಿ ಈ ಅಂದರೆ ಈ 3 ವರ್ಷಗಳಲ್ಲಿ ಸಖತ್ತಾಗಿ ಸಾಧನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಮೊದಲ ಸೀಸನ್ನಲ್ಲಿ ಫೈನಲ್ಗೆ ಎಂಟ್ರಿ ಆಗಿದ್ರು, ಜಿ ಟಿ ವಿರುದ್ಧ ಸೋತರು. ಆ ನಂತರ ಎರಡನೇ ಸೀಸನ್ನಲ್ಲೂ ಕೂಡ ಪ್ಲೇ ಆಫ್ಗೆ ಬಂದಿದ್ದರು. ಆಡಿದ ಎರಡು ಹಿಂದಿನ ಸೀಸನ್ಗಳಲ್ಲಿ 2 ವರ್ಷ 3ನೇ ಸ್ಥಾನದಲ್ಲಿ ಇತ್ತು ಎಲ್ ಎಸ್ ಜಿ. ಅದೇ ರೀತಿ ಈ ವರ್ಷ ಕೂಡ ಈಗಾಗಲೇ ಪಾಯಿಂಟ್ಸ್ ಟೇಬಲ್ನಲ್ಲಿ ಎಲ್ ಎಸ್ ಜಿ 3ನೇ ಸ್ಥಾನದಲ್ಲಿ ಇದೆ. ಇವತ್ತು ಅವರು ಜಿ ಟಿ ವಿರುದ್ಧ ಭರ್ಜರಿ ಗೆಲುವನ್ನು ದಾಖಲಿಸಿ ಪಾಯಿಂಟ್ಸ್ ಟೇಬಲ್ನಲ್ಲಿ 3ನೇ ಸ್ಥಾನಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದರೆ ಈಗಾಗಲೇ ಅವರು ಆಡಿದ 4 ಪಂದ್ಯಗಳಲ್ಲಿ 3 ಪಂದ್ಯಗಳಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ. ಈ ವರ್ಷ ಕೂಡ 3ನೇ ಸ್ಥಾನದಲ್ಲಿ ಇದ್ದಾರೆ. ಆಡಿದ 3 ವರ್ಷಗಳಲ್ಲಿ ಇದುವರೆಗೆ ಅವರು 3ನೇ ಸ್ಥಾನದಲ್ಲಿ ಫಿನಿಶ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳಬೇಕು. ನಾನು ಈ ಹಿಂದೆನೇ ಒಂದು ವಿಡಿಯೋವನ್ನು ಮಾಡಿದ್ದೆ, ಕನ್ನಡಿಗರೇ ನಿಮ್ಮ ಫೇವರೇಟ್ ತಂಡ ಯಾವುದು, ಆರ್ ಸಿ ಬಿನ ಅಥವಾ ಎಲ್ ಎಸ್ ಜಿನ ಅಂತ. ಯಾಕಂದರೆ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅವರು ಲೀಡ್ ಮಾಡ್ತಾ ಇರುವಂಥ ತಂಡ ಅದು ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡ ಅಂತ ಹೇಳಬೇಕು. ಯಾಕಂದರೆ ಅಲ್ಲಿ ಕನ್ನಡಿಗನೇ ನಾಯಕ. ಎಲ್ಲೋ ಒಂದು ಕಡೆ ಆರ್ ಸಿ ಬಿ ಕೆ ಎಲ್ ರಾಹುಲ್ ಅವರನ್ನು ಅವಮಾನ ಮಾಡ್ತು ಅಂತಲೇ ಹೇಳಬೇಕು. ಇಷ್ಟೇ ಅಲ್ಲ, ಎಲ್ಲೋ ಒಂದು ಕಡೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ಅಂದರೆ ಆರ್ ಸಿ ಬಿ ಅಭಿಮಾನಿಗಳು ಆರ್ ಸಿ ಬಿಯ ಮೇಲೆ ತೋರಿಸುವಂಥ ಒಂದು ಲಾಯಲ್ ಪ್ರೀತಿಯನ್ನು ಆರ್ ಸಿ ಬಿ ಅವರ ಪ್ಲೇಯರ್ಸ್ ಮೇಲೆ ತೋರಿಸೋದಿಲ್ಲ. ಎಕ್ಸೆಪ್ಟ್ ವಿರಾಟ್ ಕೊಹ್ಲಿ ಒಬ್ಬರನ್ನ ಬಿಟ್ಟರೆ ಇಡೀ ಆರ್ ಸಿ ಬಿ ತಂಡ ಯಾರಿಗೂ ಕೂಡ ಲಾಯಲ್ಟಿಯನ್ನು ತೋರಿಸಿಲ್ಲ. ಅಂದರೆ ಆ ರೀತಿಯ ಒಂದು ಮ್ಯಾನೇಜ್ಮೆಂಟ್ ಕೆ ಎಲ್ ರಾಹುಲ್ ಅವರನ್ನು ತುಂಬ ನಿರ್ಲಕ್ಷ್ಯ ಮಾಡ್ತು ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಬಹಳಷ್ಟು ಕನ್ನಡಿಗರನ್ನು ನಿರ್ಲಕ್ಷ್ಯ ಮಾಡಿದೆ ಆರ್ ಸಿ ಬಿ ಅಂತಲೇ ಹೇಳಬೇಕು. ಯಾಕಂದರೆ ಅದು ರಾಬಿನ್ ಉತ್ತಪ್ಪ ಇರ್ಬೋದು, ಕೆ ಎಲ್ ರಾಹುಲ್ ಇರ್ಬೋದು, ವಿನಯ್ ಕುಮಾರ್ ಇರ್ಬೋದು. ಒಂದು ಕಡೆ ರಾಹುಲ್ ದ್ರಾವಿಡ್ ಅವರನ್ನೇ ಕೂಡ ಅವರು ಒಂದು ಕಡೆ ಅಷ್ಟೊಂದು ಸಪೋರ್ಟ್ ಮಾಡಲಿಲ್ಲ. ಮೊದಲನೇ ಸೀಸನ್ನಲ್ಲಿ ರಾಹುಲ್ ದ್ರಾವಿಡ್ ಅವರು ಬ್ಯಾಕ್ ಮಾಡಿದ್ರು. ಅನಂತರ ಅನಿಲ್ ಕುಂಬ್ಳೆ ಅವರು ಇರ್ಬೋದು. ಈಗಲೂ ಕೂಡ ಒಂದು ಏನು ಅದು ಸೆಲೆಕ್ಷನ್ ಟೇಬಲ್ ಇದೆ, ಅಲ್ಲಿ ನಾವು ನೋಡಿದ್ರೆ ಸಾಕಷ್ಟು ಕನ್ನಡಿಗರು ಯಾರು ಕಾಣಿಸೋದಿಲ್ಲ. ವಿಜಯ್ ಭಾರದ್ವಾಜ್ ಅಂತ ಒಬ್ಬ ದಿಟ್ಟ ಕನ್ನಡಿಗನನ್ನು ಕೂಡ ಅವರು ಅಷ್ಟೊಂದು ಸಾಕಷ್ಟು ಮನ್ನಣೆ ಕೊಡಲಿಲ್ಲ ಅಂತಲೇ ಹೇಳ್ಬೋದು. ವಿಜಯ್ ಭಾರದ್ವಾಜ್ ಅವರು ನಾವು ನೋಡಿದ್ದೀವಿ, ಲಾಸ್ಟ್ ಇಯರು ನಾನು ಆ್ಯಕ್ಷನ್ ಆಗೋವಾಗ ನೋಡ್ತಾ ಇದ್ದೆ. ವಿಜಯ್ ಭಾರದ್ವಾಜ್ ಅವರು ಏನೇನೆಲ್ಲ ಹೇಳಿದ್ರು ಅದು ಅಲ್ಲಿ ನಿಜಕ್ಕೂ ನಡೀತಾ ಇದೆ. ವಿಜಯ್ ಭಾರದ್ವಾಜ್ ಅವರ ಒಂದು ಬ್ರೈನ್ ಏನಿದೆ ಅದು ಕ್ರಿಕೆಟ್ ಬ್ರೈನ್, ಅದನ್ನು ಯೂಸ್ ಮಾಡ್ಕೊಳ್ಳೋವಲ್ಲಿ ಕೂಡ ನಮ್ಮ ಆರ್ ಸಿ ಬಿ ಎಡವಿದೆ ಅಂತಲೇ ಹೇಳ್ಬೋದು. ಅದಕ್ಕೆ ನಾವು 16 ವರ್ಷಗಳಿಂದ ಈ ರೀತಿ ಸೋಲ್ತಾ ಬರ್ತಾ ಇದ್ದೀವಿ. ಅಂದರೆ ನೆಕ್ಸ್ಟ್ ಇಯರ್ ಗೆಲ್ಬೋದು, ಇಲ್ಲ ಅಂತಲ್ಲ. ಒಂದು ವರ್ಷ ಗೆದ್ದ ಮಾತ್ರಕ್ಕೆ ನಾವು ಈ 16 ವರ್ಷಗಳ ಸೋಲನ್ನು ಮರೆಯೋ ಹಾಗಿಲ್ಲ. ಇಲ್ಲೋ ಒಂದು ಕಡೆ ಕನ್ನಡಿಗರ ಒಂದು ಶ್ರಮವನ್ನು, ಅವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಆರ್ ಸಿ ಬಿ ವಿಫಲವಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಮುಂದಾದರೂ ಕರ್ನಾಟಕದ ಲೋಕಲ್ ಪ್ಲೇಯರ್ಸ್ಗಳಿಗೆ ಮನ್ನಣೆ ಕೊಡುತ್ತಾ ಆರ್ ಸಿ ಬಿ. ನಮ್ಮ ರಣಜಿ ತಂಡವನ್ನು ನೋಡಿದ್ರೂ ಕೂಡ ಈ ಬಾರಿ ರಣಜಿಯಲ್ಲಿ ಉತ್ತಮವಾದಂಥ ಒಂದು ಪರ್ಫಾರ್ಮೆನ್ಸನ್ನು ಕೊಟ್ಟಿತ್ತು ಕರ್ನಾಟಕ ತಂಡ. ಆ ಒಂದು ತಂಡದಿಂದ ಒಂದಷ್ಟು ಜನ ಪ್ಲೇಯರ್ಸ್ಗಳನ್ನು ಆರ್ ಸಿ ಬಿಗೆ ತರ್ಬೋದಾಗಿತ್ತು. ಆ ಪ್ಲೇಯರ್ಸ್ಗೆ ನಾವು ಅತಿ ದುಡ್ಡು ಕೊಡಬೇಕಾಗಿಲ್ಲ. 20 ಲಕ್ಷ 40 ಲಕ್ಷಕ್ಕೆಲ್ಲ ಕೂಡ ಬಿಡ್ ಮಾಡ್ಬೋದು. ನಾವು ಮುಂಬೈಯನ್ನು ನೋಡಿದ್ದೀವಿ, ಅವರು 20 ಲಕ್ಷದಲ್ಲಿ ಸೌರಭ್ ತಿವಾರಿ ಅವರನ್ನು ತಂದಿದ್ರು ಫಸ್ಟ್ ಸೀಸನ್ನಲ್ಲಿ. ಆ ರೀತಿ ಸಾಕಷ್ಟು ಪ್ಲೇಯರ್ಸ್ಗಳನ್ನು ಅವರು ಕಡಿಮೆ ರೇಟ್ನಲ್ಲಿ ತೊಗೊಂಬಂದು, ಯಶಸ್ವಿ ಜೈಸ್ವಾಲ್ ಅವರನ್ನು ಆರ್ ಆರ್ ತಂಡ ಹೇಗೆ ತೊಗೊಂಬಂತು ಅನ್ನೋದನ್ನು ನೋಡಿದ್ದೀವಿ. ಆರ್ ಆರ್ ತಂಡ ಯಶಸ್ವಿ ಜೈಸ್ವಾಲ್ ಇರ್ಬೋದು, ರಿಯಾನ್ ಪರಾಗ್ ಇರ್ಬೋದು, ಬಹಳಷ್ಟು ಜನರನ್ನು ತೊಗೊಂಬಂದು ಟ್ರೈನ್ ಮಾಡಿ ಅವರನ್ನು ಇವತ್ತು ಈ ಮಟ್ಟಕ್ಕೆ ಬೆಳೆಸಿದೆ. ಸಿ ಎಸ್ ಗೆ ಒಂದು ಕಡೆ ಕಮ್ಮಿ ರೇಟಲ್ಲಿ ಎಷ್ಟೊಂದು ಜನ ಪ್ಲೇಯರ್ಸ್ಗಳನ್ನು ತೊಗೊಂಬಂದು, ಆರ್ ಅಶ್ವಿನ್ ಅವರು ಇನಿಷಿಯಲಿ ಬಂದು ಸಿ ಎಸ್ ಗೆ ಆಡ್ತಾಯಿದ್ರು ಫಸ್ಟ್ ಸೀಸನ್ನಲ್ಲಿ. ಸೊ ಆ ರೀತಿ ನೆಟ್ ಬೌಲರ್ ಆಗಿ ಕೂಡ ರವಿಚಂದ್ರನ್ ಅಶ್ವಿನ್ ಅವರು ಸಿ ಎಸ್ ಗೆ ಬ್ಯಾಕ್ ಮಾಡಿದ್ದಾರೆ. ಈ ರೀತಿ ಪ್ಲೇಯರ್ಸ್ಗಳನ್ನು ಬೇರೆಲ್ಲ ತಂಡಗಳು ಬೆಳೆಸಿದೆ. ಆದರೆ ಆರ್ ಸಿ ಬಿ ಮಾತ್ರ ಏನು ಮಾಡತ್ತಂದರೆ, ಬೇರೆ ತಂಡಗಳು ಯೂಸ್ ಮಾಡಿ ಅವರು ಇಲ್ಲದೇ ಇರೋವಂಥ ಟೈಮ್ನಲ್ಲಿ ಕೈ ಬಿಟ್ಟಾಗ ಆರ್ ಸಿ ಬಿ ಅವರನ್ನು ಇಲ್ಲಿ ತರುತ್ತೆ. ಅದ್ರ ಬದಲು ಒಂದು ಯಂಗ್ ಪ್ಲೇಯರನ್ನು ತಗೊಂಡು ಅವರನ್ನು ಬೆಳೆಸೋ ಅಂಥ ಕಾರ್ಯಕ್ಕೆ ಇದುವರೆಗೂ ಆರ್ ಸಿ ಬಿ ಕೈ ಹಾಕಿಲ್ಲ.
ಅದಕ್ಕಾಗಿಯೇ ಆರ್ ಸಿ ಬಿ ವಿಫಲ ಆಗಿದೆ ಅಂತ ಹೇಳ್ಬೋದು. ಆದರೂ ಕೂಡ ಕನ್ನಡಿಗ ಕೆ ಎಲ್ ರಾಹುಲ್ ಏನಿದ್ದಾರೆ ಅವರು ಎಲ್ ಎಸ್ ಜಿನಲ್ಲಿ ಒಂದು ಅದ್ಭುತವಾದಂಥ ಸಾಧನೆಯನ್ನೇ ಮಾಡ್ತಾ ಇದ್ದಾರೆ. ಆಡಿದ 3 ಸೀಸನ್ಗಳಲ್ಲಿ ಎಲ್ ಎಸ್ ಜಿ ಉತ್ತಮವಾದಂಥ ಒಂದು ಸಾಧನೆಯನ್ನೇ ಮಾಡಿದೆ ಅಂತ ಹೇಳಬೇಕು. ಈ ಬಾರಿ ಕೂಡ ಅವರು ಪ್ಲೇ ಆಫ್ಗೆ ಬಂದರೆ ಆಡಿದ 3 ಬಾರಿಯಲ್ಲಿ 3 ಸಾರ್ತಿನೂ ಕೂಡ ಪ್ಲೇ ಆಫ್ಗೆ ಬಂದಂಥ ಒಂದು ಸಾಧನೆಯನ್ನು ಮಾಡ್ತಾರೆ. ಜಿ ಟಿ ಕೂಡ ಅದೇ ಸಾಧನೆಯನ್ನು ಮಾಡಿದೆ. ಆದರೆ 2022ನಲ್ಲಿ ಫೈನಲಲ್ಲಿ ಇದ್ದಿದ್ದು ಎಲ್ ಎಸ್ ಜಿ ಮತ್ತು ಜಿ ಟಿ ಕೂದಲ ಎಳೆ ಅಂತರದಲ್ಲಿ ಜಿ ಟಿ ಕಪ್ಪನ್ನು ಗೆದ್ದುಕೊಳ್ತು ಅಂತಲೇ ಹೇಳಬೇಕು. ಯಾಕಂದರೆ ಅದು ನರೇಂದ್ರ ಮೋದಿ ಸ್ಟೇಡಿಯಂ ಗುಜರಾತ್ನಲ್ಲಿ ನಡೆದಂಥ ಪಂದ್ಯ. ಎಲ್ ಎಸ್ ಜಿಗೆ ಸಾಕಷ್ಟು ಪ್ರೆಷರ್ ಇತ್ತು. ಗುಜರಾತ್ ತಂಡಕ್ಕೆ ಒಂದು ಸಿಕ್ಕಾಪಟ್ಟೆ ಸಪೋರ್ಟ್ ಇತ್ತು ಅಂತಲೇ ಹೇಳಬೇಕು. ಆದರೂ ಕೂಡ ಕೆ ಎಲ್ ರಾಹುಲ್ ಅವರು ತಮ್ಮ ತಂಡವನ್ನು ಮೊದಲ ಸೀಸನ್ನಲ್ಲೇ ಫೈನಲ್ವರೆಗೆ ಮುನ್ನಡೆಸಿದ ಒಂದು ರೀತಿ ಇದೆಯಲ್ಲ, ಅದು ನಿಜಕ್ಕೂ ಒಂದು ಮನ್ನಣೆಗೆ ಒಳಗಾಗಬೇಕಂತ ಒಂದು ಸಾಧನೆ ಅಂತಲೇ ಹೇಳ್ಬೋದು. ಆದರೆ ಆರ್ ಸಿ ಬಿ ಯಾಕೆ ಕನ್ನಡಿಗ ಕೆ ಎಲ್ ರಾಹುಲ್ ಅವರನ್ನು ರಿಟೇನ್ ಮಾಡಲಿಲ್ಲ ಅನ್ನೋದು ಬಹುತೇಕ ಕನ್ನಡಿಗರ ಪ್ರಶ್ನೆ. ಆದರೆ ಈ ರೀತಿ ಕೆ ಎಲ್ ರಾಹುಲ್ ಒಬ್ಬರೇ ಅಲ್ಲ, ಬಹಳಷ್ಟು ಜನ ಪ್ಲೇಯರ್ಸ್ಗಳನ್ನು ಆರ್ ಸಿ ಬಿ ನಿರ್ಲಕ್ಷ್ಯ ಮಾಡಿದೆ. ಸೊ ಆ ಒಂದು ಶಾಪನೇ ಏನೋ ಗೊತ್ತಿಲ್ಲ, ಆರ್ ಸಿ ಬಿ ಸಾಕಷ್ಟು ಹಿನ್ನಡೆಯನ್ನು ಕೂಡ ಅನುಭವಿಸ್ತಾ ಇದೆ. ಆದರೆ ನೋಡೋಣ, ಎಲ್ ಎಸ್ ಜಿ ಸಖತ್ತಾಗಿ ಆಡಿದೆ. ನಿನ್ನೆ ಪಂದ್ಯದಲ್ಲೂ ಕೂಡ ಆರ್ ಸಿ ಬಿ ವಿರುದ್ಧ ಕೂಡ ಸೂಪರ್ಬಾಗಿ ಆಡಿತ್ತು. ಈಗ ಕೂಡ ಏನು ನಾವು ನೋಡಿದ್ವಿ, ಜಿ ಟಿ ವಿರುದ್ಧ ಕೂಡ ಭರ್ಜರಿ ಗೆಲುವನ್ನು ಸಾಧಿಸಿದೆ ಅಂತ